ಆಲೂಗಡ್ಡೆ ಬೋಂಡ ನೋಡಿದ್ರೆ ನಮ್ಮಮ್ಮ ಕನ್ಸು ಗೈಸ್ ನಾನು MBA ಮಾಡೋದು ಟಾಪ್ ಕಾಲೇಜಲ್ಲಿ ರೀಲ್ಸ್ ಮಾಡುವಾಗ ಬಂದ್ಬಿಟ್ರೆ ಆಂಟಿನೂ ಬಂದು ಮಾತಾಡ್ಸಿದ್ರು ದೇವಸ್ಥಾನದಲ್ಲ ಗ್ರೇಟ್ಫುಲ್ ಫಾರ್ ದ ಕಂಪನಿ inappropriate messages are not valid in my list. ನಿಮ್ಮ ತಂದೆ ತಾಯಿ ಇಷ್ಟಪಟ್ಟಂಗೆ ಬದುಕಿ 6 ತಿಂಗಳಾಗಿ ಫಿಕ್ಸ್ ಮಾಡಿ ಅವಾಗೆ ಡಮರ್ ಆಗೋದೆ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಲಿಕ್ಕಿ ರಚ್ಚೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಟೈಮ್ ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಇಟ್ಸ್ ಆಲ್ಮೋಸ್ಟ್ 11:30. ನಾನು ಆಫೀಸ್ಗೆ ಹೋಗ್ಬೇಕು ಗೈಸ್. ಇವತ್ತಿನ ಆಫೀಸ್ ಕರೆದಿದ್ದಾರೆ ಯಾಕಂದರೆ ನಾನು 2 years ಆಗುತ್ತೆ ನಾನು ಸೇರಿಕೊಂಡು. ಸೊ ಇಟ್ಸ್ ಮೈ 2nd year ವರ್ಕ್ ಆ್ಯನಿವರ್ಸರಿ. ಚಪ್ಪಾಳೆ. ಸೊ ಇದು ಲಾಸ್ಟ್ ಇಯರ್ ಗೈಸ್. ನೆಕ್ಸ್ಟ್ 3 years ಆಗೋ ಗಂಟ ನನ್ನಲ್ಲಿರಲ್ಲ. ಬಿಕಾಸ್ ನಿಮ್ಗೆ ಆ್ಯಸ್ ಯು ನೋ, ಯಾರು ಮುಂಚೆಯಿಂದ ನಾನು ಫಾಲೋ ಮಾಡ್ತಿದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾನು MBA ಜಾಯ್ನ್ ಆಗ್ತಿದ್ದೀನಿ. ದಿಸ್ ಇಸ್ ಮೈ ಲಾಸ್ಟ್ 2nd year ಆ್ಯನಿವರ್ಸರಿ ಸದ್ಯಕ್ಕೆ. ಆಮೇಲೆ MBA ಆದ್ಮೇಲೆ ನೋಡೋಣ, ಓಕೆನಾ? ಅಷ್ಟೇ, ಇನ್ನೇನು ಹೇಳೋದಕ್ಕೆ ನನ್ನ ಹತ್ರ ಉಳಿದಿಲ್ಲ. ಸೊ ಸದ್ಯಕ್ಕೆ ಇರೋ ಮಾತಾಡೋಣ ಫಸ್ಟ್. ನೋಡಿ, ಟೈಮ್ ಬೇರೆ ಆಯಿತು, ಏನೂ ಹಾಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ, ಇನ್ನೂ ಹಿಂಗೆ ಬಿದ್ದಿದ್ದೀನಿ. ಅದನ್ನ ಮಕ್ ಉಗಿಸ್ಕೊಳೋ ಬದಲು ಬೇಗ ರೆಡಿ ಆಗೋಣ. ಇವಾಗ ಹೇರ್ ಡ್ರೈ ಮಾಡ್ಕೊತಿದ್ದೆ ಗೈಸ್. ಫಸ್ಟ್ ನೀಟಾಗಿ ಹೇರ್ ಡ್ರೈ ಮಾಡಿಕೊಂಡು ಮಕ್ಕಳಿಗೆ ಸ್ವಲ್ಪ ಅದು ಇದು ಹಾಕ್ಕೊಂಡು ಹೋಗೋವಾಗ ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ಮಾಡ್ತೀನಿ. ಇದು ಒಳಗಡೆ ಎಲ್ಲ ತೋರ್ಸೋಕ್ಕಾಗಲ್ಲ, ಬಿಕಾಸ್ ಅಲ್ಲಿ ನಾನು ಸೆಕ್ಯೂರಿಟಿ ಟೀಮ್ ಪರ್ಮಿಷನ್ ಎಲ್ಲ ತೊಗೋಬೇಕಾಗುತ್ತೆ. ಅವೆಲ್ಲ ನಾನು ಮಾಡಲ್ಲ ಗೈಸ್. ಸೊ ಸುಮ್ಮನೆ ಯಾಕೆ ರಿಸ್ಕ್ ಅಂತ, ಅವ್ರಿಗೂ ಪಾಪ ಪ್ರೈವಸಿ, ನಾನು ಹೋಗಿಸ್ಕೊಳ್ಳೋದು ಬೇಡ ಅಂತ. ಎಂತ ಐಡಿಯಾ ಸರ್ ಇದು? ಜಸ್ಟ್ ಲಾನು, ಅಟ್ಮಾಸ್ಫಿಯರು ಅವೆಲ್ಲ ನಿಮಗೆ ತೋರಿಸ್ತೀನಿ, ಓಕೆನಾ? ಯಾವುದು ತೋರಿಸಿಲ್ಲ ಅನ್ಸುತ್ತೆ, ನೋಡಿ ಗೈಸ್ ಪ್ಲೀಸ್, ಓಕೆನಾ? ಆಮೇಲೆ ಐ ಟ್ರೈ ಅಪ್ಲೋಡಿಂಗ್ ರೀಲ್ಸ್ ಆಲ್ಸೋ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇಕ್ಕಿರಚ್ಚು 1428, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಗೈಸ್ ಫೈನಲಿ ರೆಡಿ ಆದೆ. ಇವಾಗ ಹೊರಡ್ಬೇಕು ಗೈಸ್. ಸಖತ್ ಲೇಟ್ ಆಗ್ಬಿಟ್ಟಿದೆ. ನಮ್ಮಮ್ಮ ಬೇರೆ 12 ಗಂಟೆಗೆ ಮನೆ ಬಿಡ್ಬೇಡ ಅಂತವ್ರೆ. ಇದು ಏನು ಮಾಡೋದಂತ ಗೊತ್ತಾಗ್ತಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ ಗೈಸ್. ನಮ್ಮ ದುರ್ಗಮ್ಮ ನೆನ್ಸ್ಕೊಂಡು ಜೈ ದುರ್ಗಮ್ಮ. ಸತ್ಯಕ್ಕೆ ಸಾಕ್ಷಿ, ಸುಳ್ಳಿಗೆ ಶೂಲ ಕಾಯಾಣೆ. ಓಕೆನಾ, ಬನ್ನಿ ಗೈಸ್, ಲೆಟ್ಸ್ ಗೋ. ಬಾಯ್. ಕ್ಲೈಮೇಟ್ ಇಷ್ಟ ಆಯ್ತು. ನಿಕೋ ಹೋಮ್ ಇಷ್ಟೇ ಮಾಡೋಕ್ಕಾಗುತ್ತೆ. Hi bro. Hi bro. Welcome back to my YouTube vlog. ಹೆಂಗನ್ಸುತ್ತೆ after ages office? After ages truly, but ಸದ್ಯಕ್ಕೆ ಲೇಟ್ ಆಗಿದೆ, ಅದೇ ಭಯವಾಗ್ತದೆ. ಇವಾಗ ನಾನು ಮ್ಯಾನೇಜರ್ ಕಾಲ್ ಮಾಡಿ ಹೋಗಿದ್ರು, ರೆಡಿ ಆಗ್ತಾ ಇದೀವಿ. ಸರಿ ಬನ್ನಿ ಹೋಗೋಣ. ಓಕೆ, ಸರಿಯಪ್ಪ ರಜಾ. ಯಾರು ಕಾಣದೂರು, ಯಾರಿಲ್ಲದೂರು. ಹಾಯ್ ಜಯ, ಹೆಂಗಿದ್ದೀರಾ? ಓಕೆ, ಟೆಲ್ ಹಾಯ್ ಫಾರ್ ಮೈ ಚಾನಲ್. ನನ್ನ ಚಾನಲ್ ಒಂದು ಹಾಯ್. ಜಯ, ಇನ್ನೊಂದ್ಸತಿ ಹಾಯ್. ಏನಾದ್ರು ಬಿಂದು 2ನೇ ಸತಿ ಹಾಯ್. 3ನೇ ಸತಿ ಹಾಯ್. ಅಕ್ಕ ನೀವು ನಮ್ಮ ಅಕ್ಕ ಅಲ್ಲ, ಇವಕ್ಕ ಹಿಂದಕ್ಕೆ ಹೋಗ್ತೈತೆ ಹಾಯ್ ಏನಂದ್ರೆ. ಅಲ್ಲ, 2nd ಟೈಮ್ ಹಾಯ್. ಎಲ್ಲ ಬ್ಯಾಟಿಂಗ್ ಗೈಸ್, ಫುಲ್ ಬ್ಯಾಟಿಂಗ್ ಮಾಡ್ತಾರೆ. ನಾವು ಮಾಡೋಣ ಬನ್ನಿ. ಫಸ್ಟ್ ಟೈಮ್ ತಿನ್ನೋಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಹೋಪ್ಫುಲಿ ನಮ್ಮ ಆಫೀಸ್ ಲಂಚ್ ಚೆನ್ನಾಗಿರುತ್ತೆ, ನಾವು ನೋಡೋಣ. ವಿಲ್ ಟ್ರೈ. ಅಕ್ಕ ಸಂಕೋಚ ಬೇಡ ಗೈಸ್, ಓಕೆ? ನಮ್ಮ ಅಕ್ಕ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ನಾನು ಏನೋ ಸಿಗಾಕೊಂಡ್ರು ಆಫೀಸಲ್ಲಿ ಹೆಲ್ಪ್ ಮಾಡ್ತಾರೆ, ಬಟ್ ಇವಾಗ ಮಾಡಲ್ಲ ಗೈಸ್. ನೋಡಿ ಗೈಸ್, ನಾನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಎಲ್ಲರೂ ಸ್ನ್ಯಾಪ್ ಕೂಡ ಆಗ್ತಿದ್ದಾರೆ. ಇಟ್ಸ್ ಓಕೆ, ಇರ್ತಾರೆ, ಫ್ಯಾನ್ಸ್ ಇರ್ತಾರೆ, ಎಲ್ಲ ಕಡೆ ಫ್ಯಾನ್ಸ್ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಕೊಡು, ಎಲ್ಲಾಕ್ಬೇಕು ಹೇಳು. ಜಾಸ್ತಿ ತಡ ಮಾಡೋದು ಬೇಡ ಗೈಸ್. ಫಸ್ಟು ಲಂಚ್ ಮಾಡೋಣ, ಹೊಟ್ಟೆ ಬೇರೆ ಎಸಿದಿದೆ. ಡಯಟಲ್ಲಿ ಇದ್ದೀನಿ ಅಂದ್ಬಿಟ್ಟು ಇವಾಗೇ ಜೈ ಅನಿಸ್ತಾ ಇದೆ. ಇಟ್ಸ್ ಓಕೆ. ಸಮಟೈಮ್ಸ್ ಚೀಟ್ ಡೇ ಅಲ್ಲ, ಮತ್ತೆ ಚೀಟ್ ಮೀಲ್. ಎಸ್, ಚೀಟ್ ಮೀಲ್ ಇಸ್ ಓಕೆ, ಚೀಟ್ ಡೇಸ್ ನಾಟ್ ಓಕೆ. ಲೆಟ್ಸ್ ಗೋ ಗೈಸ್. ಇದೇನೋ ಇದೆ, ನನಗೂ ಅಷ್ಟು ಐಡಿಯಾ ಇಲ್ಲ. ಬಿಂದು ಅದೇನೇನದೇನೇನೋ ಆಲೂಗಡ್ಡೆ ಬೋಂಡ ಗೈಸ್. ಯಾರು ಕರಿಗೆ ಆಲೂಗಡ್ಡೆ ಬೋಂಡ ಆಗ್ತದೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಗೈಸ್. ಇವಾಗ ಲಂಚ್ ಆಯಿತು.
ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಅವರ್ ಕ್ಯಾಬಿನ್. Shall we go now? ಏನು ಮಾಡೋಣ ಗೈಸ್, ಮೋಸ್ಟ್ಲಿ ಯಾವಾಗೋ ಒಂದ್ಸತಿ ಕರೀತಾರೆ ನಮ್ಮನ್ನು ವರ್ಕ್ ಫ್ರಮ್ ಹೋಮ್ ಎಂಪ್ಲಾಯೀಸ್. ಇವತ್ತು ಮೋಸ್ಟ್ಲಿ ಲಾಸ್ಟ್ ಅನ್ಸುತ್ತೆ, ನೋಡೋಣ ದೇವ್ರು ಹೆಂಗ್ ನಡ್ಸ್ಕೊಂಡು ಹೋಗ್ತಾನೋ ಹಂಗೆ. ತಡ ಆಗಬಹುದು, ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದ್ರೆ ಹಾಗೆ ಆಗುತ್ತೆ. ಅಲ್ಲ ಬ್ರೋ, ಅಹಲ್ಯ ಲೈಫ್ ಇಸ್ ಸ್ಕ್ಯಾಮ್. ನೆಕ್ಸ್ಟ್ ಲಾ ಸ್ಟೂಡೆಂಟ್ ಗೈಸ್, 5 ವರ್ಷ ಆದ್ಮೇಲೆ ನಿಮ್ಮ ಕೇಸ್ ಏನಾದ್ರೆ ಇವಳು ಸಾಲ್ವ್ ಮಾಡ್ಕೊಡ್ತಾಳೆ, ಓಕೆನಾ? ಕಳಿಸ್ಬಿಡಿ. ಓ ನಿಜ ಗೈಸ್, ಲೈಟ್ ಅಂಟು ಬನ್ನಿ ಹೋಗೋಣ, ಒಳಗಡೆ ತೋರ್ಸಂಗಿಲ್ಲ. ಹಾಂ ಹೇಳಿ ಇರ್ಲಿ, ಇರ್ಲಿ, ಧೈರ್ಯ ಮಾಡು, ಹೇಳು. ಲೈಟ್ ಆಫ್ ದೇವ ಅನ್ಕೊಂಡ್ಬಿಟ್ಟ. ಓಕೆ ಗೈಸ್ ಬನ್ನಿ ಹೋಗೋಣ, ಓಕೆನಾ? ಗೈಸ್ ನೋಡಿ ಗೈಸ್, ನಮ್ಮ ನೀರು ಕುಡಿತಾವ್ರೆ, ಬಿಸಿನೀರು ಕುಡಿ, ಕೋಲ್ಡ್ ವಾಟ್ರು. ಅಮ್ಮ ಈ ಕ್ಲೈಮೇಟಲ್ಲಿ ನಾನು ಕೋಲ್ಡ್ ವಾಟರ್ ಕುಡಿದ್ರೆ ಅಂತ ಊಷ್ಟಾಗಿದೆ ನೋಡಿ. ಬಿಸ್ಕೆಟ್ಸ್ ಆ್ಯಂಡ್ ಕಾಫಿ ಮಷೀನ್. ವಿತ್ ಕಾಫಿ ಏನಿದ್ರು ಐ ನೀಡ್ ಕ್ಯಾಪುಚಿನೋ. ನಮಗೆಲ್ಲ ಸೆಟ್ ಆಗಲ್ಲ ಗೈಸ್, ಏನಿದೆ ಫಿಲ್ಟರ್ ಕಾಫಿ. ನಮ್ಗೇನಿದ್ರು 10 ರೂಪಾಯಿ. ಎಕ್ಸಾಕ್ಟ್ಲಿ, ನಮ್ದು 15 ರೂಪಾಯಿ. ಬಿಸ್ಕೆಟ್ ಎತ್ಕೊಳ್ಳೋಣ. ಆಯ್ತು ಬಿಸ್ಕೆಟ್ ಕಲ್ಲಿ ನೋಡಿ ಗೈಸ್, ಇಲ್ಲಿ ಬಂದರೆ ನೋಡಿ ಗೈಸ್, ಇಲ್ಲಿ ಬಂದರೆ ಇವರೆಲ್ಲ ಜಿಮ್ಗೆ ಹೋಗಿ ಡಯಟ್ ಮಾಡ್ತಾರಂತೆ, ಎಷ್ಟು ಸ್ವೀಟ್ ತಿಂತಾವ್ರೆ. ನಾವು ಹೋಗಿ ಫುಲ್ ವರ್ಕೌಟ್ ಅಷ್ಟೇ. ಎಷ್ಟು ಬರುವ ನಂಬ ಸೀರಿಯಸ್ಲಿ ಡಯಟಲ್ಲಿ ಇದ್ದೀನಿ. ಒಂದೇ ರಸ್ಮಲೈ ತಿನ್ಬಿಡಿದ್ದೀನಿ. ಆಲ್ರೆಡಿ ನಾನು ತಿಂತೀನಿ. ಬೇಡ ಮಚ್ಚ, ತಿನ್ನು ಇಚ್ಛಾ, ನಂಗೆ ಇದಿಷ್ಟ. ಐ ಮೀನ್ ಇವಾಗಲ್ಲ, ಜನರಲ್ ಆಗಿ ಅಂತ. ಗೈಸ್ ಇವಾಗ ಅವಳೇನು ಹೇಳ್ತಿದ್ಲು ಅನ್ಕ, ನಾವೇನೋ ಬೇರೆ ಮಾತಾಡ್ತಿದ್ರಿ, ದಟ್ ಈಸ್ ಕಾನ್ಫಿಡೆನ್ಷಿಯಲ್. ಓಕೆ, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಆಯ್ತು, ಇಟ್ ವಾಸ್ ವೆರಿ ಗುಡ್ ಡೇ. ಹೌಸ್ ಡೇ ಗುಡ್ ನೋ? ಸೂಪರ್, ಫುಲ್ ಆಫ್ಟರ್ ಏಜಸ್ ವಿ ಎಂಜಾಯ್. ಗೈಸ್ ಯಾರು ಬರ್ತಿದ್ದಾರೆ, ಆಮೇಲೆ ಮಾತಾಡ್ತೀನಿ. ಅಯ್ಯೋ ಕ್ಯಾಮ್ರಾ ನೋಡಿದ್ರೆ ಹೋಗ್ಬಿಡಾರೆ. ಹೇಳಿ ಸರ್ ನೋಡಿ, ಯಾವ ರೇಂಜಿಗಿದೆ ಕ್ಲೈಮೇಟ್ ಅಂದ್ರೆ ಕ್ಲೈಮೇಟ್ ಏನ್ ಹೇಳಿ ನೋಡಿ. ಬರುತ್ತೆ ಚೆನ್ನಾಗಿ. ಹಲೋ ಅಣ್ಣ ಗೈಸ್, ಏನ್ ಕ್ಲೈಮೇಟ್ ಗೈಸ್, ಸೈಟಾಗಿದೆ. ಬಾಗಿ ಎತ್ಕೊಂಡು ಜುಟ್ಟು ಹೆಂಗಿದೆ ನೋಡಿ ಗೈಸ್ ಕ್ಲೈಮೇಟ್. ಈ ಕಡೆ ಬಿಸಿಲು ಇಲ್ಲ, ಈ ಕಡೆ ಮಳೆನೂ ಇಲ್ಲ, ಒಂಥರ ಮಳೆ ಫೀಲ್ಡ್. ಸಕ್ಕತ್ತಾಗಿದೆ ಗೈಸ್, ನಿಮ್ಗೆ ಕಾಣಿಸ್ತಿದ್ಯಾ? ಅದೇ ಥರ ನೋಡಿ ಗೈಸ್ ಹೆಂಗಿದೆ, ಸಕ್ಕತ್ತಾಗಿದೆ. ನಂಗಂತೂ ಕ್ಲೈಮೇಟೇ ಇಲ್ಲಿ ಜಾಸ್ತಿ ಇಷ್ಟ ಆಗೋದಂದ್ರೆ ಆಂಬಿಯನ್ಸ್, ಅಂದ್ರೆ ಟೆಕ್ಸ್ಚರು ಸಕ್ಕತ್ತಾಗಿದೆ. IT ಕಂಪ್ನೀಸಲ್ಲಿ ಇದೊಂದೇ ಅಂತ ಅಲ್ಲ, ಎಲ್ಲ ಕಂಪ್ನೀಸಲ್ಲೂ ಅಟ್ಮಾಸ್ಫಿಯರ್ ವಿಲ್ ಬಿ ಡನ್. ನೋಡಿ ನಮ್ಮ ನೋಡ್ತಾ ನಾಚಿಕೆ ಅದಕ್ಕೆ ಗೈಸ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಬನ್ನಿಗೆ ಸ್ವಲ್ಪ ಪಿಕ್ಸ್ ತಗೊಳ್ಳೋಣ, ಓಕೆನಾ? ಇಕ್ಕು ಜಲ್ಲಿಕಲ್. ಓ ಗಾಡ್, ಹಾಯ್ ಗೈಸ್, ಕಾಣಿಸ್ತಿದೀವಾ? ಇಂಡಿಯಾ ಗೈಸ್. ಇವಾಗ ಜಸ್ಟ್ ವಿಡಿಯೋಸ್ ಗೈಸ್, ಇಲ್ಲ ನಮ್ಮ ಟಾಮ್ ಬಾಯ್. ಗೈಸ್ ಇವಾಗ ಜಸ್ಟು ಎಲ್ಲ ಆಯಿತು ಆಫೀಸಲ್ಲಿ ಬಂದು. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ನೋಡ್ತೀನಿ ಇನ್ನು ಏನು ಕಂಟಿನ್ಯೂ ಮಾಡ್ಬೋದು, ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇವಾಗ ಮಾಡಿರೋ ವೀಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ದಯವಿಟ್ಟು ಹೋಗಿ ನೋಡಿ ಗೈಸ್. ಅಲ್ಲೂ ನಿಮ್ಮ ಸಪೋರ್ಟ್ ಬೇಕು. ಇನ್ಸ್ಟಾಗ್ರಾಮ್ ಫ್ಯಾಮಿಲಿನೇ ಜಾಸ್ತಿ ಬೆಳ್ಕೊಂಡು ಹೋಗ್ತಿದೆ ಯೂಟ್ಯೂಬ್ಗಿಂತ. ಏನು ನೋಡೋಣ ಮಚ್ಚ. ಓಕೆ ಗೈಸ್, ಬಾಯ್ ಹೇಳ್ಬಿಡು ನಮ್ಮ ಆಡಿಯನ್ಸ್ಗೆ. ಹೇಳು ಬಾಯ್. ಜಸ್ಟ್ ರೀಚ್ ಹೋಮ್. ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್. ಅದನ್ನೇ 2 ಸತಿ ಟ್ರಾನ್ಸ್ಲೇಟ್ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ ಇವತ್ತು. ಆ್ಯಕ್ಚುಲಿ ನಮ್ಮಮ್ಮ ಏನು ಹೇಳಿದ್ರು, ಗಾಡಿ ತೊಗೊಂಡು ಹೋಗ್ಬೇಡ ಮಳೆ ಬರುತ್ತೆ ಅಂತ ಓಲಾ ಅಲ್ಲಿ ಕಳಿಸಿದ್ರು. ಇವಾಗ ನೋಡಿದ್ರೆ ಅಷ್ಟು ಬಿಸಿಲಿದೆ ಆಚೆ. ನನ್ನ ಟೈಮೇ ಹಿಂಗೆ, ನನ್ನ ಲಕ್ಕೆ ಹಿಂಗೆ ಹೊಡಿಯೋದು. ಇಟ್ಸ್ ಓಕೆ, ಅಟ್ಲೀಸ್ಟ್ ಓಡಿಸ್ಕೊಂಬಂದು ಬೆನ್ನೋವನ ತಪ್ಪಲ್ಲ, ಆರಾಮಾಗಿ ಬಂದೆ. ಇಟ್ಸ್ ಓಕೆ. ಏನೋ ಮಾಡ್ತಿದ್ದಾಳೆ ಗೈಸ್, ಇದು ನಿಮ್ಗೆ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಟ್ರೆಂಡಲ್ಲಿ ಮಾಡ್ತಿದ್ದಾರೆ ಅಂತ ಅವಳು ಮಾಡ್ಬೇಕಲ್ಲ. ಇವಾಗ ಎಲ್ಲ ಮಾಡ್ತಿದ್ದಾರೆ ಅಂತ ಅಲ್ಲ, ನನಗೆ ಅದು ಓಡಿಯೋ ಹಾನಿಗೆ ತೋರಿಸ್ಬೇಕು ಅಂತ. ಅದು ಆ್ಯಕ್ಚುಲಿ ನಾವು ಫಸ್ಟ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಬಟ್ ನಮ್ಗಿನ್ನ ಮುಂಚೆ ಎಲ್ಲರೂ ಮಾಡ್ಬಿಟ್ರು. ಬಟ್ ನಮ್ಗೆ ಅವಾಗ ಬಾಟ್ಲು ಸಿಕ್ಕಿಲ್ಲ, ಆಮೇಲೆ ಟೈಮು ಸಿಕ್ಕಿಲ್ಲ. ಸೊ ಇವಾಗ ಮಾಡೋಣ, ತೋರಿಸ್ತೀನಿ. ಅಂದರೆ ಇದ್ರಲ್ಲಿ ತೋರಿಸಲ್ಲ ನಿಮಗೆ, ನಮ್ಮ ರೀಲಲ್ಲಿ ಹೋಗಿ ನೋಡಿ. ಲಿಕ್ಕಿರಚ್ಚು ಓಡಿ20 ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿ. ನಂಗೆ ಇನ್ಸ್ಟಾಗ್ರಾಮಲ್ಲಿ ಇರೋಷ್ಟು ಇದರಲ್ಲಿ ಇಲ್ಲ. ಸೊ ಬೇಸಿಕಲಿ ನೋಡಿ ಗೈಸ್ ಎಷ್ಟು ಕಷ್ಟ ಅದು ಬಾಟ್ಲಲ್ಲಿ
ತೂತ್ ಮಾಡಬೇಕು. ಹೇ ಗೈಸ್ ವಾಟ್ಸಪ್ ಏನಿಲ್ಲ ಗೈಸ್, ಇವತ್ತು ಫ್ರೈಡೇ ಈವ್ನಿಂಗು. ಸೊ ಹಿಂಗೆ ವ್ಲಾಗ್ ಕಂಟಿನ್ಯೂ ಆಗಲಿ ಅಂತ ಅಂದ್ಕೊಂಡೆ. ಸೊ ನಾನು ವಾಕಿಂಗ್ ಮಾಡೋದು ನಿಮ್ಗೆ ತೋರಿಸೋಣ ಅಂತ ತೋರಿಸಿದ್ದೀನಿ ಅನ್ಸೋದ ನಾನು ಲೈಕ್ ಲಾಸ್ಟ್ ಪ್ರೀವಿಯಸ್ 2 ವಿಡಿಯೋಸಲ್ಲೇನೋ ಐ ಆಮ್ ನಾಟ್ ಶ್ಯೂರ್, ಬಟ್ ತೋರಿಸಿರೋದಂತ ನೆನಪಿದೆ. ಇಫ್ ಇನ್ ಕೇಸ್ ನಾನು ಮುಂಚೆಯಿಂದ ಫಾಲೋ ಮಾಡ್ಕೊಂಡಿದ್ರೆ ನನ್ಗೆ ಗೊತ್ತಿರುತ್ತೆ ನಿಮಗೆ. ಯಾ ಫ್ರೈಡೇ ಈವ್ನಿಂಗ್ ಅಂತ ಬಂದ ತಕ್ಷಣ ಏನೋ ಒಂಥರ ಜೋಶ್ ಅಲ್ವಾ ನಮಗೆ. ಲೈಕ್ ಟುಮಾರೋ ಅಂಡ್ ಆಫ್ಟರ್ ಟುಮಾರೋ ಈ ವೀಕೆಂಡ್ಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ. ದಟ್ ವಿಲ್ ಲೈಕ್ ಓ ಗಾಡ್ ಫೈನಲಿ ಫ್ರೈಡೇ ಅಂತ ಅಲ್ವಾ. ಸೊ ಯಾಕೆ ಸುಮ್ಮನೆ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಹಂಗೆ ನಾನು ಟೆಂಪಲ್ ಕೂಡ ಹೋಗ್ತೀನಿ. ಆ ಟೆಂಪಲ್ಲು ಅಲ್ಲಿ ನೋಡ್ತಿದ್ದಾರೆ ನೋಡಿ, ನಮ್ಮಮ್ಮ ಅವ್ರದ್ದು ಟೆಂಪಲ್ಲು, ಅಲ್ಲೂ ಹೋಗಬೇಕು. ತೋರಿಸ್ತೀನಿ ನಿಮ್ಗೆ ಏನೇನು ಮಾಡ್ತೀನಿ ಅಂತ ಎಲ್ಲ. ಸೊ ಆ್ಯಸ್ ಆಫ್ ನಾವು ವಾಕಿಂಗ್ ಹೋಗೋಣ ಬನ್ನಿ. ನಾನು ಹೋಗ್ತೀನಿ, ಯು ಗೈಸ್ ವಾಚ್ ಅಷ್ಟೇ. ನೀವು ಮಾಡಿ ಗೈಸ್, ದಿನಕ್ಕೆ 10K ಸ್ಟೆಪ್ಸ್ ಮಾಡಿ ವೆಯ್ಟ್ ಲೂಸ್ ಫ್ಯಾಟ್ ಲೂಸ್ ವೆಯ್ಟ್ ಗೊತ್ತಿಲ್ಲ, ಬಟ್ ನಾನು ಫ್ಯಾಟ್ ರಿಡಕ್ಷನಲ್ಲಿದ್ದೀನಿ. ಸೊ ಯಾ ಅದಕ್ಕೆ ಒಳ್ಳೇದು 10K ಸ್ಟೆಪ್ಸ್ ನಡೀರಿ. ಓಕೆನಾ, ನೀವು ನಡೀರಿ ಗೈಸ್, ಒಳ್ಳೇದು, ತುಂಬ ಒಳ್ಳೇದು ನಿಮಗೆ. ಕ್ಯಾಲರಿ ಡೆಫಿಷಿಯೇಟಲ್ಲಿ ಕೂಡ ಇರಿ ನೀವು. ಸುಮ್ಮನೆ 10K ಸ್ಟೆಪ್ಸ್ ನೆಗ್ಬಿಟ್ರೆ ಆಗಲ್ಲ. ಇಟ್ ವಿಲ್ ಬಿ ಲೈಕ್ ಆಲ್ಮೋಸ್ಟ್ ಜಾಸ್ತಿ ಪರ್ಸೆಂಟ್ ನಿಮ್ಮ ಡಯಟಲ್ಲೇ ಇರುತ್ತೆ. ಸೊ ಡಯಟ್ ಮಾಡಿಕೊಂಡು ಸ್ವಲ್ಪ ವಾಕಿಂಗ್ 10K ಸ್ಟೆಪ್ಸ್ ಮಾಡಿ, ಆಮೇಲೆ ಒಂದು 2-3 ಕಾರ್ಡಿಯೋ ಎಕ್ಸಸೈಸಸ್ ಕೂಡ ಮಾಡಿ. ಓಕೆನಾ, ಲೆಟ್ಸ್ ಗೋ ಗೈಸ್, ಕಮ್ ಲೆಟ್ಸ್ ಗೋ. ನಾನು ಮಾಡ್ತಾ ಸಾಂಗ್ ಕೇಳ್ತಾ ಮತ್ತು ವಾಕಿಂಗ್ ಮಾಡ್ತಾ ಮರ್ತೋಗ್ಬಿಟ್ಟೆ ವೀಡಿಯೋ ಮಾಡೋದು. ಆಮೇಲೆ ನೆನಪೈದೆ ವ್ಲಾಗ್ ಮಾಡ್ತಿದ್ನಲ್ಲ ಅಂತ. ನೀನೊಂದು ಮಾಯಾ ಮುತ್ತು ಕಣೆ, ಹಿಡಿಯೋದು ನನಗೆ ಗೊತ್ತು ಕಣೆ. ಸೊ ಯಾ ನೋಡಿ, ದಿಸ್ ಇಸ್ ಸೋ ಪೀಸ್ಫುಲ್ ಅಲ್ವಾ. ನಾನು ಅದಕ್ಕೆ ನಾನು ಆರಾಮಾಗಿ ಇಲ್ಲೇ ವಾಕ್ ಮಾಡೋಕೆ ಬರೋದು. ಲುಕ್ ಸ್ಕೈ. ಇವತ್ತು ಏನೋ ಬಿಸಿಲಿದೆ, ನಿನ್ನೆ ಇವತ್ತಿಂದ. ಡ್ಯಾಮ್ ಬ್ಯೂಟಿಫುಲ್ ರೈಟ್. ಇಲ್ಲಿ ಬನ್ನಿ ನೋಡೋಣ ಮುಂದೆ ಹೆಂಗಿರುತ್ತೆ. ಎಷ್ಟು ಗ್ರೀನರಿ ಅಲ್ವಾ. ಲೈಕ್ ನನಗಿಷ್ಟ ಹಂಗೆಲ್ಲ, ಯಾಕಂದರೆ ನಮ್ಮ ರಾಧಿಕಾ ಪಂಡಿತ್ ಇಷ್ಟ, ಅದಕ್ಕೆ. ಹಂಗೆಲ್ಲ ಏನಿಲ್ಲ ಗೈಸ್, ಅವ್ರನ್ನ ಇನ್ಸ್ಪಿರೇಷನ್ ಅಫ್ಕೋರ್ಸ್, ಅದರಲ್ಲಿ ಏನು ಸುಳ್ಳಿಲ್ಲ. ಬಟ್ ಇಷ್ಟ, ನನಗೂ ಇಷ್ಟ ಈ ಥರ ಎಲ್ಲ. ಎಷ್ಟು ಫ್ರೆಶ್ ಏರ್ ಸಿಗುತ್ತೆ ಗೊತ್ತಾ. ಮರ ಯಾಕೆ ಹಿಂಗಾಗ್ಬಿಟ್ಟಿದೆ ಗೈಸ್. ಇನ್ನೊಂದೇನು ಗೊತ್ತು, ಇಲ್ಲಿ ಒಬ್ಬೊಬ್ಬರೇ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಹಂಗಲ್ಲ, ಲೈಕ್ ಸ್ವಲ್ಪ ನಾಯಿ ಜಾಸ್ತಿ ಇದೆ ಅಲ್ಲಿ, ಕಾಣಿಸ್ತಿದೆಯಲ್ಲ ಇಷ್ಟೊಂದು. ನಿಮ್ಗೆ ಕಾಣಿಸಲ್ಲ ಅನ್ಸುತ್ತೆ ಕ್ಯಾಮ್ರಾದಲ್ಲಿ ಫೋಕಸ್ಸು, ಬಟ್ ಸ್ಟಿಲ್ ಒಬ್ಬೊಬ್ಬರೇ ಇಲ್ಲಿ ಬರೋದು ಸ್ವಲ್ಪ ಅಷ್ಟು ಸೇಫ್ ಇಲ್ಲ. ನಾನು ಆ ಥರ ಹೇಳ್ತಾ ಇಲ್ಲ, ಲೈಕ್ ನಾಯಿ ಕಾಟ ಜಾಸ್ತಿ ಅಂತ ಹೇಳೋದಾಗುತ್ತೆ. ನಿಮ್ಮ ಇಷ್ಟ ನೋಡಿ ಅದ್ರ ಮೇಲೆ. ಬರೋಂಗಿದ್ರೆ ಬನ್ನಿ ಆರಾಮಾಗಿ. ನಂತರ ನಾನಿವಾಗ ಅನ್ಕೊತಾ ಇರ್ತೀರಲ್ಲ, ಇವಳು ನಂತರ ಒಬ್ಬೊಬ್ಳು ಓಡಾಡ್ತಿರಲ್ಲ. ಇಷ್ಟ ಇಲ್ದಿದ್ರು ಕಷ್ಟಪಟ್ಟು ಜೊತೆಗಿರೋ ಸಂಬಂಧಗಳಿಗಿಂತ ಕಷ್ಟ ಬಂದಾಗ ಜೊತೆಲಿರೋ ಸಂಬಂಧಗಳನ್ನು ನಾನು ನಂಬ್ತೀನಿ, ಗೌರವಿಸ್ತೀನಿ. ನಾನು ಸ್ವಲ್ಪ ಅಭ್ಯಾಸ ಆಗೈತೆ, ನಾನು ಮುಂಚೆ ನಾನು ಬಂದ ಅಭ್ಯಾಸ. ಸೊ ಅದಕ್ಕೆ ಹೇಳಿದೆ ನೋಡಿ, ನಿಮ್ಮ ಇಷ್ಟ. ಆಮೇಲೆ ಸಖತ್ ನಾಯಿ ಕಾಟ ಗೈಸ್, ಏನು ಹೇಳಿ ಅಪ್ಪ, ಇಷ್ಟವೇ ಗೊತ್ತಾ. ಒಂದು ಲೆಕ್ಕ ಹಾಕಿದ್ರು ಇಲ್ಲಿ 1000 ನಾಯಿ ಇರ್ತವೆ. ಆ್ಯಂಡ್ ಬ್ಯೂಟಿಫುಲ್ ಪಿಕಾಕ್ಸ್ ಟು. ಐ ಡೋಂಟ್ ನೋ, ಅದು ಏನೋ ಒಂದು ವೀಡಿಯೋ ಮಾಡೋಕೆ ನಿಮ್ಗೆ ತೋರಿಸ್ಬೇಕಂದ್ರೆ ಸಿಕ್ಕಲ್ಲ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಅದಕ್ಕೋಸ್ಕರನೇ ಬರ್ತೀನಿ, ಕ್ಯಾಪ್ಚರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆನಾ, ನಿಮ್ಗೆ ಯಾವ ಬಾಯಲ್ಲಿ ಹೇಳಿದ್ನೋ ಈ ನಾಯಿ ಕಾಟ ಅಂತ. ನಾನು ಹೋಗ್ತಾ ಇದ್ದಂಗೆ ಒಂದು 2-3 ಇವತ್ತೇ ಫಸ್ಟ್ ಟೈಮ್ ಹಂಗೆ ಆಗಿತ್ತು ನನಗೆ. ಒಂದು 4-5 ನಾಯಿ ನನ್ನೋಡು ಬೊಗಳ್ತಾ ಇತ್ತು. ಅದೇನು ಬೊಗಳ್ತಾ ಇತ್ತು, ಇಟ್ಸ್ ಓಕೆ. ಅದಕ್ಕೆ ಈಗ ನನಗೂ ಟೈಮ್ ಆಯ್ತು, ನಾನು ಟೆಂಪಲ್ಗೆ ಹೋಗಬೇಕು ಇವತ್ತು. ಐ ಕುಡಂಟ್ ಕಂಪ್ಲೀಟ್ 10K ಸ್ಟೆಪ್ಸ್, ಬಟ್ ತುಂಬ ಚೆನ್ನಾಗಿದೆ ಗೈಸ್. ಇವತ್ತೇ ಚೆನ್ನಾಗಿದೆ ನೋಡಿ, ಬಿಸಿಲು, ಐ ಮೀನ್ ದ ವೆದರ್ ಯುನೋ. ನನಗೆ ಈ ಥರ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ನಂಗೆ ಅಷ್ಟು ರೈನಿ ವಿಂಟರ್ಸ್ ಇಷ್ಟ ಆಗಲ್ಲ, ಸೈನಸ್ ಪ್ರಾಬ್ಲಮ್ ಇರೋದ್ರಿಂದ. ಈ ಥರ ಬಿಸಿಲು ಮೈಲ್ಡಾಗಿದ್ದರೆ ಅವೆಲ್ಲ ಗೈಸ್. ಬುಲಾಕಾಟ್, ನಾಟ್ ಬುಲಾಕಾಟ್, ಇಟ್ಸ್ ವಾಟ್ ಯು ಕಾಲ್ ಎತ್ತು. ಎಸ್, ಬನ್ನಿ ಗೈಸ್ ಓಡಾಡೋಣ. ನೋಡಿ ಗೈಸ್ ಏನು ಚೆನ್ನಾಗಿದೆ ಇಲ್ಲಿ. ನನಗೇನಾದರೂ ಒಂಥರ ಲೋನ್ಲಿ ಫೀಲ್ ಅನ್ಸ್ದಾಗೂ ಕೂಡ ವಾಕಿಂಗ್ ಅಲ್ದಿರಾನು ನಾನು ಬಂದುಬಿಡ್ತೀನಿ ಇಲ್ಲಿಗೆ, ಒಂಥರ ಮೈಂಡ್ ಫ್ರೆಶ್ ಆಗಲಿ ಅಂತ. ಇದು ಕ್ಲೌಡ್ ಫಾರ್ಮೇಷನ್ ಏನು ಚೆನ್ನಾಗಿದೆ ಅಲ್ವಾ, ನನಗೆ ಸಖತ್ ಇಷ್ಟ ಆಯಿತು. ಅದಕ್ಕೆ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡೆ. ಇವಾಗೇ ಜಾಸ್ತಿ ಬರೋ 5 o'clock ಮೇಲೆ ಎಲ್ಲ ಬಂದು ಗ್ಯಾದರ್ ಆಗ್ತದೆ ಗೈಸ್. ಗೈಸ್ ಈ ಥರ ಬಿಸಿಲು ಏನಾದರೂ ನಾವು ರೀಲ್ಸ್ ಮಾಡೋವಾಗ ಬಂದ್ಬಿಟ್ರೆ ಏನು ಸಖತ್ತಾಗಿ ಬರುತ್ತೆ ಗೊತ್ತಾ ವಿಡಿಯೋ. ಅದೇ ಯೋಚನೆ ಮಾಡ್ತಾ ಇದ್ದೆ ನಾನು.
ಓಕೆ ಬನ್ನಿ, ಇವಾಗ ಏನಿಲ್ಲ, ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಟೆಂಪಲ್ಗೆ ಹೋಗುವ. ಯಾರದು ನಾಯಿ ನೋಡಿದ್ದವ್ರು? ಅದು ಸರಿ, ನಾನು ಹಾಂ ಮಾಡುತ್ತಿಲ್ಲ ಅಂತೇಳಿ ಹಾಂ ಮಾಡಿ ಎದುರಿಸಿ ಹೊಡಿಯೋಕ್ಕೆಲ್ಲ ಹೋಗ್ಬಿಡಿ ಗೈಸ್ ನಾಯಿನ. ಪಾಪ ಯಾವ್ದು ಅನಿಮಲ್ ನೋಡಿಯೋಕೆ ಹೋಗ್ಬಿಡಿ, ದೇ ಡೋಂಟ್ ಡಿಸರ್ವ್, ಅವ್ರಿಗೆ ಗೊತ್ತಾಗಲ್ಲ ಪಾಪ. ನಾನು ಹೋಗಿ ಮಾತಾಡ್ತೀನಿ, ನಾನು ಹಂಗೆ ಏನಿದ್ರು ಕೇಳ್ಬಿಡ್ತೀನಿ, ಏನಿದ್ರು ಕರೆಕ್ಟ್ ಅಂತ ನಾನು ಅಲ್ಲೇ ಕೇಳ್ಬಿಡ್ಬೇಕು. ನೀವು ಅಷ್ಟೇ ಕೇಳಿ ಗೈಸ್, ಏನು ಆಮೇಲೆ. ಇಲ್ಲಿಂದ ನಮ್ಮಮ್ಮ ಕಾಣಿಸ್ತಾರೆ, ತೋರಿಸ್ತೀನಿ ಒಂದು ನಿಮಿಷ. ನಮ್ಮಮ್ಮ ಅಂದರೆ ದುರ್ಗಮ್ಮ. ನಮ್ಮಮ್ಮ ಏನು ಗೊತ್ತಿರೋ, ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ನಾನು ಫಾಲೋ ಮಾಡೋವ್ರಿಗೆಲ್ಲ ಗೊತ್ತಿರುತ್ತೆ. ಹೇಳಿ ಹಾಂ, ಬಿಸಿಲು ಅಷ್ಟು ಗೊತ್ತಾಗುತ್ತೆ ಎಲ್ಲ ಗೊತ್ತಿಲ್ಲ. I'll try my best to show. ಆ ಕಡೆ ಸೈಡು ಒಂದು ನಿಮಿಷ ಗೈಸ್. ನಮ್ಮಮ್ಮ ನೋಡಿ ಗೈಸ್, ನಮ್ಮಮ್ಮದೇ. ಇವಾಗ ಹೋಗ್ತೀನಿ ನಾನು ಟೆಂಪಲ್ ದುರ್ಗಮ್ಮ ಅವ್ರದ್ದು. ಸರಿ ಬನ್ನಿ, ಟೈಮ್ ಆಯಿತು 5:15 ಎಲ್ಲ ಅಲ್ಲಿರ್ಬೇಕು. ನಾನು ಹೋಗಿ ನಿಮ್ಗೆ ಬ್ಲೆಸ್ ಮಾಡಂತ ಹೇಳ್ತೀನಿ ಎಲ್ಲರಿಗೂ. ನಿಮ್ಮ ಟೆನೆಂಟ್ ಇದ್ದಾರಲ್ಲ, ಹಾಂ, ಅವರು ಹುಡುಗ ಇದ್ದಾರಲ್ಲ, ಹಾಂ, ಅವ್ನು ಬಂದ್ಬಿಟ್ಟು ಅಕ್ಕ ನೀವು ಇಬ್ಬರು ರೋಸ್ಟಿಂಗ್ ಸಕ್ಕದಾಗಿತ್ತು, ಇಷ್ಟ ಆಯ್ತು, ಇನ್ನೂ ರೋಸ್ಟ್ ಮಾಡಬೇಕಿತ್ತು ಒಬ್ಬರೊಬ್ಬರನ್ನ, ಚೆನ್ನಾಗಿತ್ತು ಅಂತ ನೋಡಿ ಎಲ್ಲರೂ ನೋಡ್ತಾರೆ. ಅಂದರೆ ಒಂದು ಆಂಟಿನೂ ಬಂದು ಮಾತಾಡ್ಸಿದ್ರು ದೇವಸ್ಥಾನದಲ್ಲಲ್ವಾ ಅವಾಗ. ನೈಸ್, ಒಬ್ಬೊಬ್ಬರು ಯಾರೋ ಒಬ್ಬೊಬ್ರು ಬಂದು ಗುರುಸ್ತಾರಲ್ಲ, ಇರೋ 300 ಜನ ಫಾಲೋವರ್ಸ್ ಅಲ್ಲಿ ಕೇಟಕ್ಕೆ ನಮ್ಮ ನನ್ನ ನುಗ್ಗಿದ್ದಾರೆ. ಎಲ್ಲ ಮಾಡ್ತಿರೋದೇ ತಪ್ಪು, ಅದರಲ್ಲ ಆ ತಪ್ಪು ದೊಡ್ಡದು, ಈ ತಪ್ಪು ಚಿಕ್ಕದು ಅಂತ ಟೇಪ್ ಹಿಡಿದು ಅಲಿಯೋಕ್ಕಾಗಲ್ಲ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇದೇ ಥರ ಹಿಂಗೆ ಸಪೋರ್ಟ್ ಮಾಡಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದೀನಿ. ಇಲ್ಲಪ್ಪ ಮಾಡಿ ಅಂತ ರಿಕ್ವೆಸ್ಟ್, ಸಿನ್ಸಿಯರ್ ಪ್ರಾಂಪ್ಟ್ ರಿಕ್ವೆಸ್ಟ್. ಓಕೆನಾ, ಹೆಂಗೋಳು ನೋಡಿ ಗೈಸ್, ಚೆನ್ನಾಗಿದ್ದೀನಿ ಗೈಸ್. ಅಮ್ಮಮ್ಮ ಲೆಟ್ಸ್ ಗೋ. ಅಲ್ಲ ಯಾರನ್ನ ವೆಸ್ಟರ್ನ್ ಹಾಕೊಂಡ ದೇವಸ್ಥಾನಕ್ಕೆ ಲೋ, ನನ್ನ ಕುರ್ತಾ ಎಲ್ಲ ಟೈಟ್ ಆಗಿದೆ, ತಗೊಳಕ್ ಕಾಸಿಲ್ಲ. ಗೊತ್ತಿದ್ದು ಅವರ ಆಡ್ಬೇಡ, ಅದನ್ನೇ ಹೇಳ್ತಾರ, ಅದು ಟೈಟ್ ಆದ ಹೇಳು, ಸಣ್ಣ ಆದ್ರೆ ಟೈಟ್ ಆಗ, ಇದೆಲ್ಲ ಎಂತವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ವಿದೌಟ್ ಯು ಐ ಆಮ್ ಝೀರೋ. ಅಮೆಝಾನ್ ಅಲ್ಲಿ ಕೆಲಸ ಸ್ಟಿಚ್ ಮಾಡಿಸಿರೋ ಟೈಟ್ ಆಗಿ, ಎಲ್ಲ ಲೂಸ್ ಆಗಿ ಇರೋದು ಎಲ್ಲ ಸ್ಟಿಚ್ ಮಾಡಿ ಟೈಟ್ ಮಾಡ್ಕೊಂಡಿರೋದು ಹಂಗಲ್ಲ ಸಣ್ಣ ಇದ್ದಾಗ. ಜೈ ಡಿವೋರ್ಸ್. ಇಳಿಯೋಷ್ಟರಲ್ಲೇ ನನಗೆ ಸುಸ್ತಾಗಿ ಬೂಸ್ಟ್ ಆಗ್ಬಿಟ್ಟಿರುತ್ತೆ. ಏನಮ್ಮ? ಹಾಂ ಅಮ್ಮ, ಈ ದೇವಸ್ಥಾನಕ್ಕೆ ಹೋಗ್ಬೇಕಂದಲ್ಲ, ಅಲ್ಲ ಕೀ ಕೊಟ್ಟೋಗಿರೋ. ಆಕ್ವಾ ಗಾರ್ಡ್ ಅವ್ರು ಬಂದರೆ ಗೌರೀಶನ್ ಕಳಿಸ್ತೀನಿ ನಾನು. ಇಫನ್ ಹಾಂ ತಿಂದೆ ಅಮ್ಮ, ನಾನು ಯಾವಾಗ ಹೇಳ್ಬೇಕಾಗಿತ್ತು, ತಿನ್ಕೊಂಡು ನಮ್ಮ ಆಡಿಯನ್ಸ್ ಶಾಕ್ ಆಗ್ಬಿಟ್ಟಿರ್ತಾರೆ, ಏನ್ ಮಾತಾಡ್ತವ್ರೆ ಅಂತ. ಏನಿಲ್ಲ ಗೈಸ್, ಆಕ್ವಾ ಗಾರ್ಡ್ ಕೆಟ್ಟೋಗ್ಬಿಟ್ಟೆ. ಏನಾಯ್ತಮ್ಮ, ನಮ್ಮ ಆಡಿಯನ್ಸ್ಗೆ ಎಲ್ಲರೂ ಶಾಕ್ ಆಗ್ಬಿಟ್ಟಿರ್ತಾರೆ, ಏನಾಯ್ತು ಹಿಂಗ್ ಮಾತಾಡ್ತವ್ರೆ ಅಂತ. ಏನಾಯ್ತು ಹೇಳು ನಿಮ್ಮ ಆಕ್ವಾ ಗಾರ್ಡ್ಗೆ? ನೀರ್ ಬರ್ತಾ ಇಲ್ಲ, ಎಷ್ಟ್ ದಿನ ಆಗ್ತಾ ಇಲ್ಲ. ಎಷ್ಟು ಏನೊಂದ್ 6 ತಿಂಗಳಿಗೆ ಡಮರ? 6 ತಿಂಗಳಾಗಿ ಫಿಕ್ಸ್ ಮಾಡಿ ಅವಾಗೆ ಡಮರ್ ಆಗೋದೆ. ಅದಕ್ಕೆ ಹೇಳದ್, ನೀಟಾಗಿ ನೋಡ್ಬಿಟ್ಟು ಹಾಕ್ಸ್ಕೋಬೇಕು. ಏನ್ ಹಾಕ್ಸ್ಕೊಂಡ್ರು ಅಷ್ಟೇ ಅಮ್ಮ. ನೀಟಾಗಿ ಮಾಡಕ್ಕೆ ಯಾರು? ಹ್ಞೂ ಅಮ್ಮ ಸರಿ, ನಾನು ಬಂದ್ರೆ ಹೇಳ್ತೀನಿ, ಇಲ್ಲ ಗೌರೀಶ್ ಕಳಿಸ್ತೀನಿ ಅಮ್ಮ. ಅದಕ್ಕೆ ನಮ್ದು ಆಕ್ವಾ ಗಾರ್ಡ್. ಕಾಂಟ್ ಹೆಲ್ಪ್, ಇಟ್ಸ್ ಓಕೆ. ಆಗುತ್ತಮ್ಮ, ಏನು ಮಾಡೋಕ್ಕಾಗಲ್ಲ. ಹಾಯ್ ಬಿಡ್ಕೊಂತವ್ರೆ ಯಾರು? ಫುಲ್ ಬಿಸಿ ಇನ್ ಟಾಕ್ಸ್, ಕಾಂಟ್ ಹೆಲ್ಪ್. ಅವ್ರ ಮನೆಯವರು ಇವಾಗ ಯಾರನ್ನ ಅವ್ರ ಮನೆಯಿಂದ ನೋಡ್ತಾ ಇದ್ರೆ ನಾನು ಹೇಳ್ತಾ ಇದ್ದೀನಿ 24/7 ಎಲ್ ಕಾಲ್ ಅಲ್ವಾ? ಪಕ್ಕ ಹೋಗಿಸ್ಕೊಂತೀನಿ. ನಮ್ಮ ಮಾಮ ಬೇರೆ ಕಾಲಲ್ಲಿ ಇದ್ದಾರೆ. ನಮ್ಮ ಮಾಮ ಲಿಟಲ್ ಸ್ಟ್ರಿಕ್ಟ್.
ಟೈಮು ಹಾಫ್ ಆನ್ ಅವರ್ ಆಗಲಿಂದ ಕಾಯ್ತಾ ಇದ್ದೀನಿ ಗೈಸ್. ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ನೋಡಿ ಸಕ್ಕತ್ತಾಗಿದೆ, ನನ್ನ ಫೇವ್ರೆಟ್. ಏನಂತ ಗೊತ್ತಿಲ್ಲ, ಬಟ್ ಇದರ ಲೈಟ್ ಬರುತ್ತೆ ಅಂದರೆ ಏನು ಮಣ್ಣು ಬರ್ತಾ ಇಲ್ಲ. ಬೆರಳಲ್ಲಿ ಬೆರಳಿಟ್ಟು ಯಾರು ಗೈಸ್ ದೇವ್ ಸೈಕಲಿಂದ ಬಿದ್ದು ತುಟಿ ಹೊಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಗೈಸ್. ಪಾಪ ದೇವ್ ಗೊತ್ತಿರುತ್ತೆ ನಿಮಗೆ, ಇಫ್ ಇನ್ ಕೇಸ್ ಮುಂಚೆಯಿಂದ ಫಾಲೋ ಮಾಡ್ತಾ ಇದ್ದೆ. ಯಾಕೆ ಜಾಸ್ತಿ ಏಟಾಗೈತೆ ಅಂತ ಹಾಸ್ಪಿಟ್ಲಿಗೆ ಹೊರಗಂಟು ಹೋಗೋಯ್ತಾ ಇವಾಗ? ಯಪ್ಪ ಅಷ್ಟೊಂದು ಲೇಟ್ ಆಗೈತೆನಾ? ತುಟಿನಾ ನಾಲ್ಗೆನಾ? ಅಷ್ಟೇ ತುಟಿ ಬಿಟ್ಟಿನೇನಿಲ್ಲ. ಇವಾಗ ಬಿದ್ದಿರೋದು. ಪಾಪ ದೇವ್ರ ಕೇಳಿ ಸಖತ್ ಬೇಜಾರಾಯಿತು. ದೇವ್ ಐ ನೋ whenever I'm uploading this, you'll be watching the vlog. Please recover soon, a speedy recovery. ಆಯಿತಾ? ನಿನಗೆ ನಾನು ದೇವರಲ್ಲಿ ಕೇಳ್ಕೊತೀನಿ ಲಾಟ್ಸ್ ಆಫ್ ಸ್ಟ್ರೆಂತ್ ಕೊಡಲಿ, ಏನೂ ಆಗಿರಬಾರ್ದು ಅಂತ. ಓಕೆನಾ? ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಏನಿಲ್ಲ, ಬ್ರೇಕ್ಫಾಸ್ಟ್ ಆಲ್ರೆಡಿ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಬೇಕು. ನೀವು ಹಿಂಗೆ ಮಾಡಬೇಡಿ ನಂತರ. ನಾನು ಲೈಕ್ ವೀಕ್ಲಿ ಸಮ್ ಡೇಸ್ ಇಸ್ ಫೈನ್, 2 days a day ಇಸ್ ಫೈನ್. ನಾನು ಏನೋ ಲೇಸಿ ಡೇ ಇದ್ದಾಗ ಅಷ್ಟೇ ನಾನು ಹಿಂಗೆ ಮಾಡೋದು, ಬಿಕಾಸ್ ಇದು ಸ್ಯಾಟರ್ಡೇ ಅಲ್ಲ, ಆರಾಮಾಗಿದ್ದು ಮಾಡೋಣ ಅಂತ ಅಷ್ಟೇನೇನಿಲ್ಲ. ಸೊ ಆಗ ಸ್ನಾನ ಮಾಡಿ ಕ್ವಿಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಂದರೆ ತಿಂದಿದ ತಕ್ಷಣ ಸ್ನಾನ ಮಾಡಬಾರ್ದು ಅಂತ ನಮ್ಮಮ್ಮ ಹೇಳ್ತಾರೆ. ಸೊ ಐ ಆಮ್ ವೇಟಿಂಗ್ ಫಾರ್ ಹಾಫ್ ಆನ್ ಅವರ್ ಆಗಲಿ ಅಂತ. ಹಾಫ್ ಆನ್ ಅವರ್ ಆದಮೇಲೆ ನೀಟಾಗಿ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ. ಇವತ್ತು ಮೊದಲನೇ ಶ್ರಾವಣ ಶನಿವಾರ. ಶ್ರಾವಣ ಶನಿವಾರ ಅಂತಾರೆ. ನಾನು ಪ್ರತಿ ಶನಿವಾರನೂ ಮುಂಚೆಯಿಂದನೂ ಅಭ್ಯಾಸ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು. ಫ್ರೈಡೆ ನಮ್ಮ ಅಮ್ಮ ನೋಡೋಕೆ ಹೋಗ್ತೀನಿ, ಸ್ಯಾಟರ್ಡೆ ಆಂಜನೇಯ ನೋಡೋಕೆ ಹೋಗ್ತೀನಿ. ಸ್ಯಾಟರ್ಡೆ ಹೆಂಗೋ ನಮ್ಮ ಅಮ್ಮನೂ ಕಾಣ್ತಾರಲ್ಲ, ಸೊ 2 ಸತಿ ದರ್ಶನ ಆಗುತ್ತೆ ನಮ್ಮ ಅಮ್ಮ ನೋಡ್ಬೋದು ಅಂತ. ಹಂಗೆ ಸ್ವಲ್ಪ ಹಂಗೆ ನಮ್ಮ ಅಮ್ಮ ಅಂದರೆ ಸಖತ್ ಇಷ್ಟ ಆಗೈತೆ ನನಗೆ, ದುರ್ಗಮ್ಮ ಅಂದರೆ. ಹಾಗಾಗಿ ಇವಾಗ ಮನೆಗೆ ಬಂದೆ, ದರ್ಶನ ಪೀಸ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಅಲ್ಲಿ ನಮ್ಮ ಅಮ್ಮ ದೇವಸ್ಥಾನದಲ್ಲಿ ನಿಮಗೆ ಇನ್ ಕೇಸ್ ಯಾರಾದರೂ ಗೊತ್ತಿಲ್ದಿರೋರು ನೋಡ್ತಿದ್ರೆ ಬೇರೆ ಕಡೆಯಿಂದ ಮೊಸರನ್ನ ಬಿಸಿಬೇಳೆಭಾತ್ ಹಾಕ್ತಾರೆ. ನಾನು ಬಿಸಿಬೇಳೆಭಾತ್ ತಿನ್ನಲ್ಲ, ಬಿಕಾಸ್ ನಂಗೆ ಅದೇನೋ ಆಗಬರಲ್ಲ, ಅಲರ್ಜಿ ನಂಗೆ ಬಿಸಿಬೇಳೆಭಾತ್ ತಿಂದರೆ. ಸೊ ನಾನು ಬರೀ ಮೊಸರನ್ನ ತಿನ್ಕೊಂಡು ಬಂದೆ ಗೈಸ್. ಚೆನ್ನಾಗಿರುತ್ತೆ ತುಂಬ. ನೀವು ಬನ್ನಿ ನಮ್ಮ ಅಮ್ಮ ಟೆಂಪಲ್ ವಿಸಿಟ್ ಮಾಡಿ, ತುಂಬ ಪವರ್ಫುಲ್ ಗೈಸ್, ನಿಮ್ಗೆ ಹೇಳೋದೇ ಬೇಕಿಲ್ಲ. ಅಷ್ಟು ನೀವು ಕೇಳ್ಕೊಳ್ಳೋ ಮುಂಚೆನೇ ಎಲ್ಲ ಕೊಟ್ಬಿಡ್ತಾರೆ ನಮ್ಮಮ್ಮ, ನೀವು ಒಂದ್ಸತಿ ಅವ್ರ ಜೊತೆ ಅಟ್ಯಾಚ್ ಆದರೆ. ಸೊ ಇವಾಗ ಕರೆಕ್ಟು, ನಾನೇನೋ ಹೇಳೋದು ಮರ್ತೆ ಗೈಸ್. ಏನು ಗೊತ್ತಾ, ನನ್ನ ಫೂಲಿಶ್ನೆಸ್ ಅನ್ಬೋದು. ಇಟ್ಸ್ ನಾಟ್ ಇನ್ಸಿಡೆಂಟ್, ಇಟ್ಸ್ ಮೈ ಫೂಲಿಶ್ನೆಸ್. ಲೈಕ್ ಇದು ಯಾವಾಗಲೂ ಆಗುತ್ತೆ ನನ್ನ ಹತ್ರ, ಅದೇನೋ ಗೊತ್ತಿಲ್ಲ. ಏನು ಮಾಡಿದ್ದೀನಿ ಗೊತ್ತಾ, ಗಾಡಿನ ನೀಟಾಗಿ ಹೆಡ್ಫೋನ್ಸ್ ಎಲ್ಲ ಸೀಟ್ ಟಿಕ್ಕಿ ಒಳಗಡೆ ಹಾಕ್ಬಿಟ್ಟು ಗಾಡಿ ಸೀಟ್ ಮುಚ್ಚಿಬಿಟ್ಟಿದ್ದೀನಿ. ಗಾಡ್ಸ್ ಗ್ರೇಸ್ ನಮ್ಮ ಅಮ್ಮ ಹತ್ರ ಸ್ಪೇರ್ ಕೀ ಇತ್ತು. ನನ್ನ ಗಾಡಿ ಇತ್ತಲ್ಲ, ಅದಕ್ಕೂ ಹಂಗೆ ಮಾಡಿದೆ. ಅದ್ರ ಸ್ಪೇರ್ ಕೀ ಇರಲಿಲ್ಲ. ನಾನು ಭಾವನ 2 ಅವರ್ ಹುಡುಕಿದ್ದೆ ಸ್ಪೇರ್ ಕೀನ. ಆಮೇಲೆ ಸಿಕ್ತು, ಆಮೇಲೆ ಹೋಗಿ ತೆಗೆದು ಬಂದಿತ್ತಾ ಇದೆ. ಇದು ಎಷ್ಟೊಂದು ಸತಿ ಆಗ್ತಿದೆ ನನಗೆ. ನಾವು ಅಂದರೆ 5ನೇ ಸತಿ ಆಗಿರೋದು ಇದು. 5ನೇ ಸತಿ ಆಗೈತೆ. ಪ್ಲೀಸ್ ಗೈಸ್, ನೀವು ಈ ತಪ್ಪು ಮಾಡೋಕೆ ಹೋಗ್ಬೇಡಿ. ನಮ್ಮಮ್ಮ ಹತ್ರ ಏನೋ ಸ್ಪೇರ್ ಕೀ ಇತ್ತು, ಒಳ್ಳೇದು ಇರಲಿಲ್ಲ ಅಂದಿದ್ರೆ. ಸೊ ನಾನು ಮಾಡಿದ ತಪ್ಪು ನೀವು ಮಾಡೋಕೆ ಹೋಗ್ಬೇಡಿ. ಸ್ವಲ್ಪ ಈ ಥರ ಡಿಕ್ಕಿ ಇರೋ ಗಾಡಿ ಎಲ್ಲ ತೊಗೊಂಡೋದ್ರೆ ಬಿ ಕೇರ್ಫುಲ್. ಗಾಡಿ ಕೀ ಎಲ್ಲ ಜೋಪಾನಾಗಿ ಇಟ್ಕೊಳ್ಳಿ, ಓಕೆನಾ? ಆಮೇಲೆ ಇಫ್ ಇನ್ ಕೇಸ್ ನನ್ನ ಫೋನ್ ಒಳಗಡೆ ಇದ್ಬಿಟ್ಟಿದ್ದಿದ್ರೆ ಅವಾಗ ಏನು ಮಾಡಬೇಕಾಗಿತ್ತು, ನಾನು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗಿತ್ತು, ಮನೆ ಗಂಟೆ ನಡ್ಕೊಬರ್ಬೇಕಾಗಿತ್ತು ಮತ್ತೆ. ಸೊ ಅದು ನಿಮ್ಗೆ ಹೇಳೋಣ ಅನಿಸ್ತು, ಹೇಳಿದ್ದೀನಿ. ಸೊ ದಟ್ ನೀವು ಮುಂದೆ ಒಂದು ಕಾಷನ್ ಆಗಿರ್ತೀವಿ ಅಂತ. ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಐ ಹ್ಯಾವ್ ಪುಲ್ಡ್ ದಿಸ್ ವ್ಲಾಗ್ ಫಾರ್ 3 days. ನಮ್ಮ ಆಫೀಸೆಲ್ಲ ನಿಮಗೆ ತೋರಿಸಿದ್ದೇನೆ. ಆ್ಯಂಬಿಯನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಯಿತಾ, ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ 2 years ಜರ್ನಿಯಲ್ಲಿ ನಾನು ಇಲ್ಲಿ ತುಂಬ ಕಲ್ತಿದ್ದೀನಿ ಕೂಡ. ನನ್ನ ಫ್ಯಾಮಿಲಿಗಾಗಲಿ, ನಾವು ಮನೆ ಬೇರೆ ಕಟ್ತಿದ್ವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ತುಂಬ ಹೆಲ್ಪ್ ಆಗಿದೆ ನನಗೆ. ತುಂಬ ಅಂದರೆ ಲೈಕ್ ಮೈ ಡೀಪೆಸ್ಟ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ಮೈ ಕಂಪ್ನಿ. ಇಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಕೆಲಸ ಕೊಟ್ಟಿದೆ, ನನ್ನ ಲೈಫ್ ಕೊಟ್ಟಿದೆ, ನಮ್ಮ ಲೈಕ್ ಏನೋ ಕಷ್ಟನ ಎಷ್ಟೋ ಮಟ್ಟಿಗೆ ತೀರಿಸಿದೆ. ಐ ಆಮ್ ರಿಯಲಿ ಪ್ರೌಡ್. ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನನಗೆ ಒಂದು ಸ್ವಲ್ಪ ಸಾರ್ಥಕತೆ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಮೈನ್ಯೂಟೇ, ಬಟ್ ನನ್ನ ಲೈಫಲ್ಲಿ ಇನ್ನೂ ತುಂಬ ಏಮ್ಸ್ ಇದೆ ಗೈಸ್. ಅದನ್ನೆಲ್ಲ ನಾನು ಅಚೀವ್ ಮಾಡಬೇಕಿದೆ. ಸೊ ಇಲ್ಲಿಂದ ನನ್ನ ಕೆರಿಯರ್ ಇನ್ನೂ ಸ್ವಲ್ಪ ಕಷ್ಟ ಮತ್ತು ಇನ್ನೂ ಎಕ್ಸೈಟಿಂಗ್ ಆಗಿ ಅಫ್ಕೋರ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ಯಾಷನ್ ಈ ರೀಲ್ಸ್, ಯೂಟ್ಯೂಬ್ ಎಷ್ಟು ವ್ಯಾಲ್ಯೂ ಮಾಡ್ತೀನಿ, ಅದಕ್ಕಿಂತ ಹೆಚ್ಚಾಗಿ ನಾನು ನನ್ನ ಪ್ರೊಫೆಷನಲ್ ಲೈಫ್ನ ನಾನು ವ್ಯಾಲ್ಯೂ ಮಾಡ್ತೀನಿ ಗೈಸ್. ಬಿಕಾಸ್ ನಮ್ಮಮ್ಮ ಕನಸು ಗೈಸ್ ನಾನು MBA ಮಾಡೋದು ಟಾಪ್ ಕಾಲೇಜಲ್ಲಿ. ನಮ್ಮ ಅಪ್ಪಗಷ್ಟು ಅವ್ರಿಗಷ್ಟು ಗೊತ್ತಾಗಲ್ಲ ಪಾಪ. ಆದರೆ ಲೈಕ್ ಗೊತ್ತು, ನಾನು ಹೆಂಗೆ ಹೇಳಿ, ಲೈಕ್ ನಿಂಗೆ ಇಷ್ಟ ಆದರೆ ಮಾಡಮ್ಮ, ಇಲ್ಲ ಪರವಾಗಿಲ್ಲ, ನಿಂಗೆ ಏನು ಬೇಕೋ ಅದು ಮಾಡು ಅಂತ ಪಾಪ ಅವ್ರು ಹಂಗೆ. ಈಸ್ ವೆರಿ ಮಚ್ ಸಪೋರ್ಟಿವ್. ಬಟ್ ನಮ್ಮಮ್ಮ
ಅವ್ರಿಗೆ ಡ್ರೀಮ್ ಇಲ್ಲ ನೀನು ಮಾಡಲೇಬೇಕಿದು. ಬಟ್ ನನಗೂ ಇಷ್ಟನೇ ಗೈಸ್, ನಮ್ಮ ಅಮ್ಮ ಡ್ರೀಮ್ ಅದು ನಾನು ಫುಲ್ಫಿಲ್ ಮಾಡಬೇಕು ಅಂತ MBA ಮಾಡಿ ಆ್ಯಂಡ್ ದೊಡ್ಡ ಕಂಪ್ನಿಯಲ್ಲಿ ಇನ್ನೂ ಪ್ಲೇಸ್ಡ್ ಆಗಿ ಕಾಲೇಜಲ್ಲಿ ಕೆಲಸ ಮಾಡಬೇಕಂದ್ರೆ ತುಂಬ ಆಸೆ ಇದೆ. ನೋಡೋಣ ದೇವ್ರು ಹೆಂಗೆ ನಡೆಸ್ಕೊಡ್ತಾನೋ ಅಂತ. ಎಲ್ಲ ಗ್ರ್ಯಾಜುಯೇಟ್ಸ್ಗೂ ಅನಿಸಿರುತ್ತೆ ಲೈಕ್ ನಾವು ಫಸ್ಟು ಕಾಲೇಜ್ ಲೈಫ್ ಬಿಟ್ಟು ಈ ಥರ ಕಾರ್ಪೊರೇಟ್ ಲೈಫ್ ಹೋದಾಗ ಲೈಕ್ ವಿಲ್ ಬಿ ಕಿಡ್ಸ್ ಆಯಿತಾ. ಇವಾಗಲೂ ಕಿಡ್ಸ್ ಇಲ್ಲ ಅಂತ ಹೇಳ್ತೇನೆ, ನಾವೇನು ಅಷ್ಟೊಂದು ದೊಡ್ಡವರೇನಿಲ್ಲ. ಆಫ್ಟರ್ ಆಲ್ 22 years ಹೇಳಿತ್ತು ನಾನು. ಆ ಎನ್ವಿರಾನ್ಮೆಂಟ್ಗೆ ಹೋದಾಗ ನಮ್ಗೆ ಅನಿಸುತ್ತೆ ಏನಿದು ಹಿಂಗೆ ವಿಚಿತ್ರ. ಬಟ್ ಸ್ಟಿಲ್ ಗೈಸ್ ನಮ್ಮ ಕಂಪ್ನಿ ನನಗೆ ತುಂಬ ಕಂಫರ್ಟ್ ಕೊಟ್ಟಿದೆ. ಅದು ನನಗೆಲ್ಲೂ ಅನಿಸೇ ಇಲ್ಲ ಲೈಕ್ ನಾನು ಈ ಥರ ಟ್ರಾನ್ಸಿಷನಲ್ಲಿ ನಾನು ಎಲ್ಲಿ ಹಿಂದೆ ಉಳಿದ್ಬಿಟ್ಟೆ ಅಂತ ನಾನು ಯಾವತ್ತೂ ಫೀಲ್ ಆಗಿಲ್ಲ. ನನ್ನ ಕೊಲೀಗ್ಸ್ ಆಗಿರ್ಬೋದು, ನನ್ನ ಕೊಲೀಗ್ಸ್ ಎಲ್ಲ ಅನ್ನಲ್ಲ ಗೈಸ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಅವ್ರು ನನ್ನ ಫ್ರೆಂಡ್ಸು, ತುಂಬ ಕ್ಲೋಸ್ ಫ್ರೆಂಡ್ಸು ಆಫೀಸಲ್ಲಿ ಲೈಕ್ ದೇ ಆರ್ ವೆರಿ ಮಚ್ ಕಂಫರ್ಟ್. ಅವ್ರ ಜೊತೆ ನೋಡಿದ್ರಲ್ಲ ವೀಡಿಯೋದಲ್ಲಿ, ಅವರು ದೇ ಆರ್ ವೆರಿ ಮಚ್ ಗುಡ್ ಟು ಮೀ. ಲೈಕ್ ನಾನು ಅಷ್ಟೇ ನಾವು ಒಬ್ಬರೊಬ್ರು ಕಾಲು ಹೇಳ್ಕೊಂಡು ತುಂಬ ಚೆನ್ನಾಗಿರುತ್ತೆ ಗೈಸ್. ಆಫೀಸಲ್ಲಿ ನಾವು ಹೋದಾಗ ಮೀಟ್ ಆದಾಗ ಯಾವಾಗಲೂ ಒಂದು ಸತಿ ಕರೀತಾರೆ ಆಫೀಸ್, ವರ್ಕ್ ಫ್ರಮ್ ಆಫೀಸ್ ಇದ್ದಾಗ. It will be good time, you know. I am really grateful for the company as well as my co-mates. I mean, ಇವರು ನನ್ನ ಫ್ರೆಂಡ್ಸು. ಅದೇನು ಕೋಮೆಂಟ್ಸ್ ಅಂತ ಇದ್ದೀನಿ ಇವಾಗ ಲೂಸ್ತಾರ. ನಾನು ನಿಮ್ಗೆ ಹೇಳೋದು ಇಷ್ಟ ಗೈಸ್, ತುಂಬ ಹಾರ್ಡ್ ವರ್ಕ್ ಮಾಡಿ. ಅಪ್ಪ ಅಮ್ಮ ಏನು ಇಷ್ಟಪಡ್ತಾರೆ ನೀವು ಇಷ್ಟಪಡಿ ಗೈಸ್. ಅವ್ರು ನಿಮ್ಮ ಕೆಟ್ಟದಕ್ಕೇನು ಯೋಚನೆ ಮಾಡಲ್ಲ. ಯಾವತ್ತು ತಂದೆ ತಾಯಿ ದೇವರಣ್ಣೆಗೂ ಹೇಳ್ತೀನಿ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರಲಿ ಅಂತಲೇ ಯೋಚನೆ ಮಾಡೋದು. ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಕೆಲಸ, ಕಾಲೇಜಿಂದ ಕೆಲಸ ಬರೋದು. ಅಲ್ಲ ನಾವು ಬಂಕ್ ಹಾಕ್ಬಿಟ್ಟು ಕ್ಲಾಸಸ್ಸು ಆಗಲ್ಲ ಅಂತ ಹೋಗ್ಬಿಡ್ಬೋದು. ಬಟ್ ಇಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಅಂತ ನನಗೂ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಡೂ ಗೈಸ್. ಅದು ನಿಮ್ಗೆ ತುಂಬ ಒಳ್ಳೇದು. ಎಕ್ಸ್ಪೀರಿಯೆನ್ಸ್ ತೊಗೊಂಡ್ಬಿಟ್ರೆ ನೀವು ಎಲ್ಲಿ ಬೇಕೋ ಹೋಗ್ಬೋದು. ನಿಮ್ಗೆ ಏನೇ ಇದು ಬೇಕಿದ್ರು, ಏನೇ ಸಜೆಷನ್ ಬೇಕಿದ್ರು, ನನ್ನ ತಕ್ಕಂಗಿರೋ ನಾಲೆಜ್ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಗೈಸ್. ಓಕೆನಾ? ಸೊ ನಾನು ನಿಮ್ಗೆ ಹೇಳೋದು ಇಷ್ಟ, ಹಾರ್ಡ್ ವರ್ಕ್ ಮಾಡಿ ಗೈಸ್. ಪ್ಯಾಷನಲ್ಲೂ ಹಾರ್ಡ್ ವರ್ಕ್ ಮಾಡಿ, ಪ್ರೊಫೆಷನಲ್ಲೂ ಹಾರ್ಡ್ ವರ್ಕ್ ಮಾಡಿ. ತಂದೆ ತಾಯಿ ಕನ್ಸು ಏನಿದೆ ಅದು ನೆರವೇರಿಸಿ ಗೈಸ್. ನಮ್ಮ ಕನ್ಸು ಓಕೆ, ನಮ್ದು ಇರೋದು ಒಂದು ಲೈಫ್ ಅರ್ಥ ಆಗುತ್ತೆ. ಅವ್ರಿಗೂ ನಮ್ಮ ಮೇಲೆ ಆಸೆ ಇರುತ್ತಲ್ವ ಗೈಸ್. ದಯವಿಟ್ಟು ತಂದೆ ತಾಯಿಗೆ ಮಾತ್ರ ಏನು ಅವರು ಅಂದ್ಕೊಂಡಿರ್ತಾರೆ, ಈ ಥರ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಓಕೆ, ನನ್ನ ಮಕ್ಕಳು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ಒಂದು ನಿಮಿಷ ಈ ಸ್ಕ್ರೀನ್ ಅಡ್ಡ ಕೈ ನೋಡ್ತಾಯಿತ್ತು, ಅದಕ್ಕೆ ಏನು ಹೇಳ್ತಿದೆ ಸಾರಿ, ಕೈ ನೋವು ಬಂದುಬಿಡ್ತು. ಅದಕ್ಕೋಸ್ಕರ ಸಪೋರ್ಟ್ ತೊಗೊಂಡು ಇಟ್ಕೊಂಡಿದ್ದೀನಿ. ನಾನು ನಿಮ್ಗೆ ಹೇಳೋದು ಇಷ್ಟೇ ಗೈಸ್, ಫಸ್ಟು ಎಜುಕೇಷನ್ ಈಸ್ ರಿಯಲಿ ಇಂಪಾರ್ಟೆಂಟ್. ನೀವು ಯಾವುದೇ ಫೀಲ್ಡ್ಗೆ ಹೋಗಿ ಓಕೆನಾ, ಅಟ್ಲೀಸ್ಟ್ ಬೇಸಿಕ್ ಡಿಗ್ರಿ ನಿಮ್ಮ ಕೈಯಲ್ಲಿ ಇರಲೇಬೇಕು ನೀವು. ಆದರೆ ದಯವಿಟ್ಟು ಮಾಸ್ಟರ್ಸ್ ಕೂಡ ಮಾಡ್ಕೊಳ್ಳಿ ಜೊತೆಯಲ್ಲಿ. ಓಕೆ, ನಾನು ನಿಮ್ಗೆ ಏನೇ ಡೌಟ್ಸ್ ಏನೇ ಇದು ಬೇಕಂದ್ರೆ ದಯವಿಟ್ಟು ನನ್ನನ್ನು ರೀಚ್ ಔಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಐ ಡೋಂಟ್ ರಿಪ್ಲೈ, ಬಟ್ ಇಫ್ ಅಕ್ಯುರೇಟಾಗಿ ಪ್ರಾಪರಾಗಿ ಏನೋ ಒಂದು ಮೆಸೇಜ್ ಮಾಡಿದ್ರೆ ನಮಗೂ ರಿಪ್ಲೈ ಮಾಡಬೇಕು ಅಂತ ಅನಿಸುತ್ತೆ. ಐ ಆಮ್ ಸಾರಿ, ನಾನು ಕೆಲವೊಬ್ರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ. ಬಿಕಾಸ್ ಇನ್ಅಪ್ರಾಪ್ರಿಯೇಟ್ ಮೆಸೇಜಸ್ ಆರ್ ನಾಟ್ ವ್ಯಾಲಿಡ್ ಇನ್ ಮೈ ಲಿಸ್ಟ್. ಅದಕ್ಕೋಸ್ಕರ ಎನಿವೇಸ್ ನಾನು ಅದೇ ಹೇಳೋಕ್ಕೆ ಇಷ್ಟಪಡೋದು ಗೈಸ್. ನಿಮ್ಮ ತಂದೆ ತಾಯಿ ಇಷ್ಟಪಟ್ಟಂಗೆ ಬದುಕಿ ಬಾಳಿ ತೋರಿಸಿ, ಯಾವುದೂ ಕೆಟ್ಟ ದಾರಿ ಹಿಡಿಯೋಕ್ಕೆಲ್ಲ ಹೋಗಬೇಡಿ ಗೈಸ್. ಇವಾಗ ನಾನು ನೋಡಿದ್ದೀನಿ ನಮ್ಮ ಜನ್ರೇಷನ್ ಎಲ್ಲ ಅಲ್ಲ, ನಾನೇನು ದೊಡ್ಡದಂತ ಹೇಳ್ಕೊತಿಲ್ಲ. ಬಟ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಯಾವುದೇ ಥರ ನಮ್ಮ ಅಪ್ಪ ಅಮ್ಮ ಬೇಡ ಅಂದಿದ್ದ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ನಿಮಗೂ ಒಂದು ಲೈಫ್ ಇರುತ್ತೆ, ಅರ್ಥ ಆಗುತ್ತೆ. ಬಟ್ ಎಂಜಾಯ್ ಮಾಡಿ. ಎಂಜಾಯ್ಮೆಂಟ್ ಜೀವನ ಆಗಬಾರ್ದು ಗೈಸ್, ದೇವರಣೆಗೂ ಹೇಳ್ತಾ ಇದ್ದೀನಿ. ಕಷ್ಟ ಬಿಡಿ, ಕಷ್ಟ ಬಂದಿದ್ದು ಕಾಸಲ್ಲಿ ಎಂಜಾಯ್ ಮಾಡಿ. ನಾನು ಪ್ರೊಫೆಷನಲ್ ಆದರೆ ನಾನು ಹಾರ್ಡ್ ವರ್ಕ್ ಮಾಡಿ ನಾನು ಬೆಳಿಬೋದು. ಇಲ್ಲೂ ನಾನು ಅದೇ ನನ್ನ ಪ್ಯಾಷನಲ್ಲಿ ಹಂಗಲ್ಲ, ನೀವು ಸಪೋರ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹಾರ್ಡ್ ವರ್ಕ್ ನಾನು ತುಂಬ ಮಾಡ್ತೀನಿ ಗೈಸ್. ಅಲ್ಲೂ ಮ್ಯಾನೇಜ್ ಮಾಡಿ, ಇಲ್ಲೂ ಮ್ಯಾನೇಜ್ ಮಾಡಿ, ಕೆಲಸ ಮ್ಯಾನೇಜ್ ಮಾಡಿ, ನನ್ನ ಕೋಚಿಂಗ್ ಸ್ಟಡೀಸ್ ಮ್ಯಾನೇಜ್ ಮಾಡಿ, ಪ್ಲಸ್ ಇದು ಪ್ಯಾಷನ್ಗೂ ನಾನು ತುಂಬ ಹಾರ್ಡ್ ವರ್ಕ್ ಮಾಡ್ತೀನಿ. ಟೈಮ್ ಸಿಕ್ಕಿದಾಗೆಲ್ಲ ನಾನು ಏನೋ ನಮ್ಮ ಆಡಿಯನ್ಸ್ ಕೊಡೋಣ, ಏನೋ ಒಂದು ಶೇರ್ ಮಾಡೋಣ ಅಂತ ಇರುತ್ತೆ. ಸೊ ದಯವಿಟ್ಟು ಇದು ನನ್ನ ಪ್ಯಾಷನಲ್ಲೂ ನೀವು ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಗೈಸ್. ಅದು ನಿಮಗೋಸ್ಕರ ನಾನು ವಾರಕ್ಕೆ 2 ಬ್ಲಾಗ್ ಕೂಡ ಮಾಡೋಣ. ನೋ ಮ್ಯಾಟರ್ ಹೌ ಬಿಸಿ ಮೈ ಶೆಡ್ಯೂಲ್ ಇಸ್, ಇಲ್ಲ ಪ್ಯಾಷನ್ನೂ ಇಂಪಾರ್ಟೆಂಟ್ ಅಂತ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಬಿಕಾಸ್ ನಾನು ಹೇಳ್ದಂಗೆ ಪ್ರೊಫೆಷನ್ ಬಂದ್ಬಿಟ್ಟು ನಮ್ಮ ಅಮ್ಮಗೋಸ್ಕರ ನಾನು ಮಾಡ್ತಾಯಿದ್ದೀನಿ. ನಮ್ಮ ಅಮ್ಮ ಕನಸದು MBA ಮಾಡೋದು ಟಾಪ್ ಕಾಲೇಜಲ್ಲಿ, ನಾನು ನಿಮ್ಗೆ ಹೇಳ್ದಂಗೆ. ಸೊ ನನಗೂ ಒಂದು ಸ್ವಲ್ಪ ಕನಸಿದೆ ಈ ಪ್ಯಾಷನಲ್ಲಿ ಬೆಳೆಯೋಕ್ಕೆ, ಮಾಡ್ತಾಯಿದ್ದೀನಿ. ಸೊ ಇದೇ ಥರ ನೀವು ನಂಗೆ ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಮೋರೋವರ್ ನಾನು ಇದನ್ನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಅವಾಗ ಕುಯ್ತಾ ಇದ್ದೀನಿ ಅಂತೆಲ್ಲ ಅನ್ಕೋಬೇಡಿ. ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಸರ್ಟನಿಟೀಸ್. ನನ್ನ ಎಕ್ಸ್ಪೀರಿಯೆನ್ಸ್ ಇಲ್ದಿರ ನಾನೇನು ಮಾತಾಡೋಲ್ಲ ಕೂಡ. ನಾನು ಬೇಕಾದ್ರೆ ನನ್ನ ಫ್ರೆಂಡ್ಸ್ ಯಾರು ಬೇಕೋ ಕೇಳಿ, ನಾನು ಎಕ್ಸ್ಪೀರಿಯೆನ್ಸ್ ತೊಗೊಂಡೆಲ್ಲ ಮಾತಾಡೋದು. ಎಜುಕೇಷನ್ ಇಲ್ಲ ಅಂದರೆ ಏನೂ ಇಲ್ಲ ಗೈಸ್. ಎಸ್ಪೆಷಲಿ ಈ ಜನ್ರೇಷನಲ್ಲಿ ಎಜುಕೇಷನ್ ಈಸ್ ರಿಯಲಿ ವ್ಯಾಲಿಡ್, ಈಸ್ ರಿಯಲಿ ಇಂಪಾರ್ಟೆಂಟ್ ಏನೋ. ನೋಡೋಣ ಮುಂದೆ ದೇವರು ಹೆಂಗೆ ನಾನು ಯಾವ ಕಾಲೇಜ್ ಸಿಗುತ್ತೋ. ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ಮಾಡಲ್ಲ ಅಂತ ಇಲ್ಲ, ಮಾಡ್ತೀನಿ. ಸೊ ಲಕ್ ಅನ್ನೋದು ಸ್ವಲ್ಪ ಮ್ಯಾಟ್ರ್ ಆಗುತ್ತಲ್ವ. ಸೊ ಅಂದ್ಕೊಂಡಿರೋದು ಆದರೆ ಒಳ್ಳೆಯದು, ಇಲ್ಲ ಅಂದ್ರೂ ಪರವಾಗಿಲ್ಲ. ದೇವ್ರು ಮಾಡೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಾನು ಇದುವರೆಗೂ ಬೆಳ್ಕೊಂಡು ಬಂದಿರೋದು. ನನ್ನ ಲೈಫ್ ಒಂಥರ ಹಿಂಗೆ ರೋಲರ್ ಕೋಸ್ಟರ್ ರೈಡ್ ಇದ್ದಂಗೆ ಹೇಳ್ತೀನಿ ನಾನು ಮುಂದೆ. ಇವಾಗೆಲ್ಲ ಶೇರ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನಾನು ಅಷ್ಟು ಕಂಫರ್ಟ್
ನನ್ನ ಕಂಫರ್ಟ್ಗಿಂತ ಹೆಂಗೆ ಹೇಳ, ನಾನು ಅಷ್ಟು ಎಕ್ಸ್ಪ್ರೆಸಿವ್ ಇಲ್ಲ ಗೈಸ್ ಆನೆಸ್ಟ್ಲಿ ಹೇಳ್ಬೇಕಂದ್ರೆ. ಸದ್ಯಕ್ಕೆ ನಿಮ್ಗೇನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಡೋಂಟ್ ಮಿಸ್ಟೇಕ್ ಮೀ. ನಿಮ್ಗೇನೇ ಲೈಕ್ ಸ್ಟಡೀಸ್ ವೈಸ್ ಆಗಲಿ ಏನೇ ಇವಾಗಂತೂ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದೀರಾ ಇನ್ಸ್ಟಾಲಿ, ಅಕ್ಕ ನಿಮ್ಮ ಆಫೀಸಲ್ಲಿ ವೇಕೆನ್ಸಿ ಇದೆಯಾ, ವೇಕೆನ್ಸಿ ಇಲ್ಲ. ನಾನು ಇವಾಗ ರೆಸಿಷನ್ ನಡೀತಿದೆ, ಕೆಲಸ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಅಂದರೆ ಕಷ್ಟ ಆಗಿದೆ ಗೈಸ್ ಆನೆಸ್ಟಾಗಿ ಹೇಳ್ಬೇಕಂದ್ರೆ. ದಯವಿಟ್ಟು ಚೆನ್ನಾಗಿ ಓದಿ ನೀವು. ಇವಾಗ ಇಫ್ ಇನ್ ಕೇಸ್ ಯಾರ್ಯಾರಿಗೆಲ್ಲ ಕೆಲಸ ಸಿಗಿಲ್ಲ ದಟ್ ಈಸ್ ಓಕೆ, ಜಾಸ್ತಿ ತಲೆ ಕೆಡ್ಸ್ಕೊಂಬೇಡಿ, ಬಂದಿದ್ದು ಕೆಲಸ ಮಾಡಿ ಹಂಗೆ ಜಂಪಿನ್ ಆಗ್ತಾ ಹೋಗ್ತಾ ಇರಿ. ಒಂದು ಪೊಸಿಷನಲ್ಲಿ ಬಂದಮೇಲೆ ಹಾಗೆ ಇವಾಗ ಅಲ್ಲೇ ಇಂಟರ್ನಲ್ ಪ್ರಮೋಷನ್ಸ್ ಎಲ್ಲ ಇರುತ್ತೆ, ಅದಕ್ಕೆ ಅಪ್ಲೈ ಮಾಡಿ. ಓಕೆ, ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಆ ಥರ. ಓಕೆ, ದಯವಿಟ್ಟು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನಗೆ ಯಾವುದೇ ವ್ಲಾಗ್ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬಂದಿರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್. ಇದೇ ಥರ ನಾನು ಸಪೋರ್ಟ್ ಮಾಡ್ತಾಯಿದ್ರಿ, ಎಸ್ಪೆಷಲಿ ಇನ್ ಮೈ ಇನ್ಸ್ಟಾ ಫ್ಯಾಮಿಲಿ. ಥ್ಯಾಂಕ್ಸ್ ಅ ಲಾಟ್, ನೀವು ಅಷ್ಟೊಂದು ಲವ್ ಅಲ್ಲಿ ತೋರಿಸ್ತಾ ಇರೋದಕ್ಕೆ. ಹಾಗೆ ಬೇಗ 10K ರೀಚ್ ಆಗೋಣ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.